ಈಗ ಇವ್ರ ತರ ಬಿಜೆಪಿ ನಮ್ಗೆ ಮಾಹಿತಿಗಳು ಏನು ಅಂದ್ರೆ ಜಿಲ್ಲಾ ಬಿಜೆಪಿ ಕಚೇರಿನ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡಾರೆ ಅಂತ, ಎಲ್ಲೆಲ್ಲಿ ಜಮೀನ್ ಸಿಗ್ತದೆ, ಏನೇನ್ ಆಗ್ತದೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡ್ ಮಾಡೋ ಅಂತ ಒಂದು ಕೆಲಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮಾಡ್ತಾರೆ ಅಂತ ಬಿಜೆಪಿಯ ಎಷ್ಟೋ ಮುಖಂಡರುಗಳು ಹೇಳ್ತಾರೆ. ಸೊ ಹಂಗಾಗಿ ಅವರು ಬಿಸ್ನೆಸ್ ಮಾಡ್ತಾರೆ, ನಾನ್ ಮಾಡ್ತೀನಿ ಅಂತ ಅವ್ರು ಹೇಳಿ ಏನ್ ನನ್ನ ಹತ್ರ ಅಧಿಕಾರ ಇದೆ ಅಂತ ಹೇಳಿ ಇವ್ರ ತರ ದುರುಪಯೋಗ ಪಡಿಸ್ತಾರ ಅಂತ ಅವಶ್ಯಕತೆ ನಮ್ಗಿಲ್ಲ. ಯಾಕಂದ್ರೆ ಈ ಒಂದು ಬ್ಲಾಕ್ ಗ್ರಾನೈಟ್ ಏನು ವೇಸ್ಟ್ ನ ತೆಗೆಯಕ್ಕೆ ಪರ್ಮಿಷನ್ ಇಲ್ಲಿ ಪರ್ಮಿಟ್ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡೋದು 2021-22ರಲ್ಲಿ. ಸೊ ಹಂಗಾಗಿ ಇವ್ರ ಆಡಳಿತ ಅವಧಿಯಲ್ಲೇ ಅದು ಶುರು ಆಗಿರೋದು. ಸಮಸ್ಯೆ ಆಗಿತ್ತು ಆ ಏಜೆನ್ಸಿಗೂ ಇವ್ರಿಗೂ ಗವರ್ಮೆಂಟ್, ಈಗ ಸೆಟ್ರೇಟ್ ಆಗಿದೆ. ಆಮೇಲೆ ನಿನ್ನೆನೂ ಅಸೆಂಬ್ಲಿ ಚರ್ಚೆ ಆಗಿದೆ. ಮೊನ್ನೆ ಒಂದು ಸರ್ಕಾರ CHCಗಳು ಎಷ್ಟಿದಾವೆ, ಅದು ಎಷ್ಟು ವರ್ಕೌಟ್ ಆಗ್ತಿದೆ ಅಂತ ನೋಡ್ತಾರೆ. ಈಗ ನಮ್ ಕಬ್ಬಳ್ಳಿ CHC ಇದೆ, ಬೇಗೂರಲ್ಲಿ ತರ್ಕಾಂಬಿಲ್ ಅದನ್ನ ಅವರು ಪೇಷಂಟ್ಸ್ ಎಷ್ಟಿದ್ದಾರೆ, ಏನು ಯಾವ ತರ ವರ್ಕೌಟ್ ಆಗ್ತಿದೆ ಅಂತ ಹೇಳಿ ಒಂದು ಹರ್ಷ ಗುಪ್ತಾ ಈಗ ಕಮಿಷನರ್ ಇರೋದ್ರಿಂದ ಏನೇನೋ ಹೊಸ ರೂಲ್ಸ್ ಕರೆಕ್ಟ್ ನೋಡ್ತಾರೆ. ಅದನ್ನ ನಾವು ಯಾರು ಒಪ್ತಿಲ್ಲ. ಸೊ ಹಂಗಾಗಿ ಅವ್ರೇನ್ ಹೇಳೋದು ಅಂದ್ರೆ CHCಗಳು ಯೂಸ್ ಇಲ್ದಿರೋ CHCಗಳು ಇರೋಂತ ಆಂಬುಲೆನ್ಸ್ಗಳನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ CHCಗಳನ್ನ ಕನ್ವರ್ಟ್ ಮಾಡ್ತೀವಿ ಅಂತ. ಹಂಗಾದಂತ ಸಮಯದಲ್ಲಿ ಸಮಸ್ಯೆ ಆಗಲ್ಲ ಅಂತ ನಮ್ಗೆ ಹೇಳ್ತಾರೆ. ಬಟ್ ಈಗ ಮುಂದಕ್ಕೆ ಬೇಗೂರಲ್ಲಿ ಇರೋಂತ ಈಗ 108 ಬಂದಿದೆ ಅಂತ, ಅವರ ಸರ್ಕಾರದಿಂದ ತಿರ್ಗಾ ಅಗ್ರಿಮೆಂಟ್ ರಿನ್ಯೂವಲ್ ಆಗಿ ಬಂದಿದೆ. ಬೇಗೂರಲ್ಲಿ ಕಬ್ಬಳ್ಳಿಲಿ ಒಂದು ತಾಯಿ ಮಗು ಹಾಸ್ಪಿಟಲ್ ಇದೆ, ನಗು ಮಗು ಒಂದಿದೆ, ರೆಗ್ಯುಲರ್ ಆಂಬ್ಯುಲೆನ್ಸ್ ಒಂದಿದೆ. ಗುಂಡ್ಲುಪೇಟೆಯಲ್ಲಿ ಹಿಂದೆ ಒಂದು ಆಂಬ್ಯುಲೆನ್ಸ್ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಕೊಟ್ಟಿದ್ರು, ಅದು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಕೆಟ್ಟಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಅದನ್ನ ರೆಡಿ ಮಾಡಿಸಿ ಸ್ಟಾರ್ಟ್ ಮಾಡಿಸಿ ಅಂತ ಹೇಳಿದ್ವಿ. ಅದ್ಬಿಟ್ಟು ಬೇರೆ ಈಗ ಇನ್ನೆಲ್ಲೂ ಆಂಬ್ಯುಲೆನ್ಸ್ ಸಮಸ್ಯೆ ಇಲ್ಲ. ಈಗ ಹೆಂಗಿದ್ರು ನಾವು ಮಂಗಳಾದ್ರಲ್ಲೂ ನಾನು MLA ಆಗಿದ್ಮೇಲೆ ಮಂಗಳಕ್ಕೆ ಒಂದು ಆಂಬ್ಯುಲೆನ್ಸ್ ಕೊಡ್ತಿದೀವಿ, ಒಂದು ನಿಗಮಕ್ಕೆ ಹೇಳಿ, ಮನೋಹರ್ ಅಂತ ಹೇಳಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅವ್ರೊಂದು ಆಂಬ್ಯುಲೆನ್ಸ್ ಕೊಟ್ಟಿರೋದು. ಅವ್ರಿಗೂ ಹೇಳಿದ್ವಿ ಇನ್ನೊಂದು ಆಂಬ್ಯುಲೆನ್ಸ್ ಕೊಡಿ ನಮ್ಗೆ. ನಿಮ್ಗೆ ಗೊತ್ತಲ್ಲ, ಹೇಳ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಈಗ ಅದನ್ನ ಸ್ಟಿಕ್ ಮಾಡೋಣ. RTOಗೆ ಏನ್ ಇದು ಫಿಸಿಕಲ್ ಅವ್ರಿಗೆ ಹ್ಯೂಮನ್ ರಿಸೋರ್ಸ್ ಏನ್ ಬೇಕು ಸಪೋರ್ಟ್ ಮಾಡ್ಲಿಕ್ಕೆ ನಾನು RTO ಮಾತಾಡ್ತೀನಿ. ಅದಿದೆ, ಈಗ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿ ಇರೋದ್ನ ಮೆಟೀರಿಯಲ್ಸ್ ನ ಕೇರಳಗೆ ಕೊಡಬಾರ್ದು ಅನ್ನೋದು ಎಲ್ಲರದ್ದು ವಾದ ಇದೆ. ನಾವು ಅದ್ರ ಮೇಲೆ ವರ್ಕೌಟ್ ಮಾಡ್ತಿರೋದು. ಸೊ ಹಂಗಾಗಿ ನಾವ್ ಯಾವ್ದೇ ಕಾರಣಕ್ಕೂ ಸ್ಟ್ರಿಕ್ಟ್ ಮಾಡ್ಬೇಕು ಅಂತಿರೋದು ಅದೇ ವಿಚಾರನ. ನಮ್ಮಲ್ಲಿ ಇರೋಂಥದ್ನ, ನಮ್ಮಲ್ಲಿರೋಂತ ಒಂದು ಗಣಿನ ನಾವೇ ಉಳಿಸ್ಬೇಕು, ಉಪಯೋಗಿಸ್ಬೇಕು ಮಾಡಿ. ಮಾಡೋ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ರಿಪೋರ್ಟ್ ಮಾಡಿ, ಆ ರಿಪೋರ್ಟ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಅಂತ ಹೇಳಿದೀನಿ. ಸೊ ಹಂಗಾಗಿ ಅದನ್ನ 100% ಟೈಟ್ ಮಾಡ್ಸೋ ಅಂತ ಕೆಲಸ ಮಾಡ್ತೀವಿ. ಆತರ ಅವಕಾಶಗಳು ಕೊಡಲ್ಲ. ಈಗ ನೀವ್ ಹೇಳೋದೇನು 60 ಒಂದು 10 ವೀಲ್ ಲಾರಿಗೆ ಪರ್ಮಿಟ್ ಹಾಕೊಂಡು ಕಂಟೈನರ್ ಹೋಗ್ಬೋದು ಅಂತ, ಅದನ್ನ ಅವಾಯ್ಡ್ ಮಾಡ್ತೀವಿ. ಏನ್ ಪರ್ಮಿಷನ್ ಇದೆ ಅಷ್ಟಕ್ಕೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಮಾಡ್ಬೇಕು. ಸುಮ್ಮನೆ ಒಂದ್ ಪರ್ಮಿಟ್ ತಗೊಂಡು ಇನ್ನೊಂದು ಎಕ್ಸ್ಟ್ರಾ ಲೋಡ್ ಹಾಕೋತಿಲ್ಲ ನಾವು, ಅಥವಾ ಕಂಟೈನರ್ ಹೋಗಕ್ಕೆ ಅದಕ್ಕೆ ಅವಕಾಶ ಕೊಡ್ಬಾರ್ದು. ಅದನ್ನ ಸ್ಟಿಕ್ ಮಾಡ್ತೀವಿ. ಅದು ಹಂಗೆ ಅವಕಾಶನೇ ಇಲ್ಲ, ಅದನ್ನೇ ಹೇಳ್ತಿರೋದು. ಇಲ್ಲ, ಇಲ್ಲಿ ವೇ ಬ್ರಿಡ್ಜ್ ನಮ್ಮಲ್ಲಿ ಅಷ್ಟು ಹೆವಿ ವೇಟ್ ಇಲ್ಲ. ವೇ ಬ್ರಿಡ್ಜ್ ಹೆವಿ ವೇಟ್ ನಮ್ಮಲ್ಲಿ ಇಲ್ಲ ಗುಂಡ್ಲುಪೇಟೆಯಲ್ಲಿ. ಸೊ ಹಂಗಾಗಿ ಅದನ್ನ ಸ್ಟಿಕ್ ಮಾಡಕ್ಕೆ ನಾನು ಮಾಡ್ತೀನಿ ಆದೇಶ. ಸೊ ಈಗ ಜೊತೆಗೆ ನಾನು ಎಲ್ಲಾ ಮಕ್ಕಳುಗಳನ್ನ ಭೇಟಿ ಕೊಟ್ಟು ಮಾಡಿದೀನಿ. ಎಲ್ಲ ಯಾರ್ಯಾರು ಏಟ್ ಆಗಿದೆ ಅಂತ ಮಾಹಿತಿ ಕೊಟ್ಟರು. 15ನೇ ತಾರೀಕು ನಾನು ಅಸೆಂಬ್ಲಿ ಮುಗಿಸಿ ಬಂದು
ಇದು ನಾರಾಯಣ ಹೃದಯದಲ್ಲಿ ಡ್ರೈವರು, ಆಮೇಲೆ ಶುಭ್ರ ಒಂದು ಹುಡುಗ, ಆಮೇಲೆ JSS ಅಲ್ಲಿ ಇಬ್ರು, ಬಾನವಿಲಿ ಇಬ್ರು, ಇವನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀನಿ. ಸೊ ಎಲ್ಲರಿಗೂ ಸಾಂತ್ವನ ಹೇಳಿದ್ವಿ, ಜೊತೆಗೆ ಅವರ ಹಾಸ್ಪಿಟ್ಲ್ ಬಿಲ್ನ ಅವ್ರು ಯಾರು ವೆಹಿಕಲ್ ಬರ್ದಿತ್ತು ಅವ್ರಿಗೆ ಹೇಳಿ ಅವ್ರ ಸ್ವಲ್ಪ ಬರ್ಸಕ್ಕೆ ಹೇಳಿ ಮಾಡಿದ್ದಾರೆ. ಇಲ್ಲ, ಒಂದ್ ಸ್ವಲ್ಪ ಫ್ರಾಕ್ಚರ್ಗಳಾಗಿದೆ, ಸಣ್ಣ ಪುಟ್ಟದು. ಈಗಲೂ ಬರ್ತಾ ಡ್ರೈವರ್ನ ನೋಡ್ಕೊಂಡ್ ಬಂದೆ, ಯಾಕಂದ್ರೆ ನಾವು ಹೋದಾಗ ಅದನ್ನೇ ಈಗ ಅದಕ್ಕೆ ನಾವು ಸ್ಟಿಕ್ ಮಾಡಿ ಅಂತ ಈಗಾಗ್ಲೇ ಹೇಳಿದೀನಿ. ಈಗ ನೀವು ಅಲ್ಲಿ ಶಿವಕುಮಾರ್ ಹೇಳ್ತಿರೋ ಪ್ರಕಾರ, ಇವ್ರು ಹೇಳ್ತಿರೋ ಪ್ರಕಾರ ಈಗ ಆತರ ಹೋಗ್ತಿದ್ರೆ ಅದು 100% ನಿಲ್ಸೋ ಕೆಲಸ ಏನ್ ಮಾಡೋಕ್ ಮಾಡ್ತೀವಿ. ಬಿಕಾಸ್ ವಿತೌಟ್ ಪರ್ಮಿಟ್ ಹೋಗಂಗಿಲ್ಲ. ಕೇರಳಗೆ ಪರ್ಮಿಟ್ ಕೊಡೋ ಅವಕಾಶನೂ ಇದೆ ಅಂತ ಹೇಳಿದ್ದಾರೆ. ಅದೇನಾದ್ರು ಇಲ್ಲದೆ ಆದ್ರೆ ಅದ್ ನಿಮಗೆ ಸೀಸ್ ಮಾಡ್ಲಿ ಅವರು. ಅದಕ್ಕೆ ಅದಕ್ಕೆ ಇದಿಲ್ಲ. ನಾವು ಅಧಿಕಾರಿಗಳ ಸರ್ಕಾರಕ್ಕೆ ರಾಯಲ್ಟಿ ಸಂದಾಯ ಅವರು ಪ್ರತಿನಿತ್ಯ ಸರ್ಕಾರಕ್ಕೆ 5-10 ಲಕ್ಷ ರಾಯಲ್ಟಿ ಮತ್ತು ಕೋಟಿ ರೂಪಾಯಿಗಳು ಅಧಿಕಾರಿಗಳು ಮಧ್ಯಸ್ಥಿಕೆಯನ್ನು ಸರ್ಕಾರ ಅವ್ರನ್ನ ಸೇರ್ಪಡಕ್ಕೆ ಸರ್. ಈಗ ಆಗಿರೋ ಕಾರಣಗಳೇನು, ಈಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಅಥವಾ ಏನಾದ್ರು ಓವರ್ ಪರ್ಮಿಷನ್ ಕೊಡಕ್ಕೆ ಅವಕಾಶಗಳಿದ್ದು ಮಾಡ್ತೀಯಾರ ಅಥವಾ ಏನು ಅಂತ ನೋಡ್ಬೇಕು. ಡೋರ್ ಕ್ಲೋಸ್ ಮಾಡಿ. ಹಂಗಾಗಿ ಆತರ ಇರೋದ್ರಿಂದ ಚೆಕ್ ಮಾಡಕ್ಕೆ ನಾನು ಆಗಾಗ ಮೈನ್ಸರ್ ಹೇಳಿದ್ದೀನಿ. ಸುಮ್ನೆ ಲಾರಿಗಳು ಯಾಕೆ ಜಾಸ್ತಿ ಆಯ್ತು ಅನ್ನೋದನ್ನ ಚೆಕ್ ಮಾಡ್ಬೇಕು. ಎಲ್ಲಿಂದ ಬರ್ತಾವ? ಅಲ್ಲ, ಯೋಗೇಶ್ ಹಂಗ ಹೇಳಕ್ ಬರಲ್ಲ. ಯಾಕಂದ್ರೆ ಅವ್ರ ಆರ್ಟಿ ಆಸ್ಪತ್ರೆ ಇರೋದ್ರಿಂದ ಅವ್ರ ಐವರಕ್ಕೆ ಅದನ್ನ ಈಗ ಸ್ಟಿಕ್ ಮಾಡಿಸ್ತೀನಿ. ಟಿಪ್ಪರ್ ಅಲ್ಲದೆ ಏನ್ ಕಂಟೈನರ್ಗಳು ಹೋಗ್ತವೆ ಅವ್ರು ಪರ್ಮಿಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಈಗ ಪರ್ಮಿಟ್ ಕಂಟೈನರ್ಸ್ ಕೊಡಕ್ಕೆ ಅಂದ್ರೆ 16 ವೀಲ್ ಕೊಡಕ್ಕೆ ಅವಕಾಶಗಳಿದ್ರೆ ಅದನ್ನ ಲೀಗಲ್ ಆಗಿದ್ರೆ ಅದನ್ನ ಕೊಡ್ಲಿಕ್ಕೆ ನಾವು ಆದೇಶ ಮಾಡ್ಬೇಕು. ಕೊಟ್ಟಾಗ ಅಷ್ಟೇ, ದಿನಕ್ಕೆ ಅದಕ್ಕೆ ಒಂದು ಲಿಮಿಟ್ ಇರ್ಬೇಕು. ಪರ್ಮಿಟ್ ಕೊಡ್ಬೋದು ಅಂತ ಹೇಳಿ ದಿನಕ್ಕೆ 10 ಲಾರಿ 15 ಲಾರಿಗೆಲ್ಲ ಕೊಡಕ್ಕಾಗಲ್ಲ. ಮಿನಿಮಮ್ ಏನಿದೆ ಅವ್ರ ಕೆಪಾಸಿಟಿ ಏನಿದೆ, ಆ ರೋಡ್ ಸ್ಟ್ರೆಂತ್ ಏನಿದೆ ಅದ್ರ ಪ್ರಕಾರನೇ ಕೊಡ್ಬೇಕಾಗ್ತದೆ. ಬಿಕಾಸ್ ಒಂದ್ ಕಡೆ ಗ್ರಾಮೀಣ ಪ್ರದೇಶದಿಂದನೂ ಬರ್ತದೆ, ಇನ್ನೊಂದ್ ಕಡೆ ಹೈವೇಲೆ ಹೋಗ್ತದೆ, ಜೊತೆಗೆ ಸ್ಟೇಟ್ ಹೈವೇನೂ ಇರೋದ್ರಿಂದ ಅದ್ ಮ್ಯಾನೇಜ್ ನೋಡ್ಕೊಂಡು ಮಾಡ್ಬೇಕು. ಅದನ್ನ ಅಲ್ಲ, ಈಗ ಕ್ವಾರಿ ಮಾಲೀಕ ಆಗಿರತ್ತು ಈ ಬಿಸ್ನೆಸ್ಗೂ ಆಕ್ಸಿಡೆಂಟ್ ಸಂಬಂಧ ಇಲ್ಲ. ಅವರು ಹೇಳೋ ವಿಚಾರನ ಕರೆಕ್ಟ್ ಆಗಿ ಹೇಳ್ಬೇಕು. ಈಗ ನಾವ್ ಇರೋದನ್ನ ಹೇಳ್ತೀವಿ, ನಾವೇನು ಇಲ್ದಿರೋದನ್ನ ಹೇಳ್ತಿಲ್ಲ. ಈಗ ಇವ್ರ ತರ ಬಿಜೆಪಿ ನಮ್ಗೆ ಮಾಹಿತಿಗಳೇನು ಅಂದ್ರೆ ಜಿಲ್ಲಾ ಬಿಜೆಪಿ ಕಚೇರಿನ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡಾರೆ ಅಂತ. ಎಲ್ಲೆಲ್ಲಿ ಜಮೀನ್ ಸಿಗ್ತದೆ, ಏನೇನ್ ಆಗ್ತದೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡ್ ಮಾಡೋ ಅಂತ ಒಂದು ಕೆಲಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮಾಡ್ತಾರೆ ಅಂತ ಬಿಜೆಪಿಯ ಎಷ್ಟೋ ಮುಖಂಡರುಗಳು ಹೇಳ್ತಾರೆ. ಸೊ ಹಂಗಾಗಿ ಅವರು ಬಿಸ್ನೆಸ್ ಮಾಡ್ತಾರೆ, ನಾನ್ ಮಾಡ್ತೀನಿ ಅಂತ ಅವ್ರು ಹೇಳಿ. ನಾವು ಇರೋದನ್ನೇ ಹೇಳ್ತೀವಿ. ಇಲ್ದೇ ಈಗ ನಮ್ ತಂದೆ ಬರ್ತಿದಂತ ಸಮಯದಲ್ಲಿ ನಾವು ರಾಜಕೀಯ ಮಾಡ್ತಿದ್ವಿ, ನಾವು ಬಿಸ್ನೆಸ್ ಮಾಡ್ತಿದ್ವಿ. ಈಗ ನಾವು ಬಿಸ್ನೆಸ್ ಮಾಡ್ತಿದೀವಿ ಅಂತಾನೆ ಹೇಳ್ತೀವಿ. ಅದ್ರಲ್ಲಿ ಏನಿದೆ, ನಾವೇನಾದ್ರು ಇವ್ರ ತರ ನಮ್ಗೇನು ಇಲ್ಲ, ನಾವು ಅದು ಇದು ಅಂತ ನಾವೇನ್ ಹೇಳ್ತಿದ್ವಲ್ಲ. ಇವ್ರು ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಏನೇನ್ ಮಾಡಿದಾರೆ ಇಲ್ಲ ಗೊತ್ತಿಲ್ಲ ನಮ್ಗೆ ಗುಡ್ಲುಪೇಟೆಯಲ್ಲಿ. ಅದೇ ಈಗ ಅದನ್ನೇ ಹೇಳಿದೀವಿ. ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಈಗ ಲಾಸ್ಟ್ ಪಾಯಿಂಟ್ ನಮ್ಮ ತಾಲೂಕ್ ಬಾರ್ಡರ್ ಇರೋದು ಗುರುವಿನಪುರ. ಸೊ ಗುರುವಿನಪುರದಿಂದ ಪಿಕ್ ಮಾಡ್ಬೇಕಾದ್ರೆ ಫಸ್ಟ್ ಪಿಕ್ ಮಾಡ್ತು ಸ್ಕೂಲ್ ಬಸ್ ಆಗ್ಲಿ, ಆಟೋನೇ ಆಗ್ಲಿ, ಯಾರೇ ಆಗ್ಲಿ. ಸೊ ಅಲ್ಲಿ ಪಿಕಪ್ ಪಾಯಿಂಟ್ ಏನು ಅಂತ ನಾವು ನೋಡ್ಬೇಕು. ಈಗ 8:30 8 ಗಂಟೆನಾ ಅಥವಾ ಏನು ಅಂತ.
ಆ ಒಂದು ಟೈಮ್ ನ ನೀವು ಒಂದು ಇದಾಗಿಟ್ಕೊಂಡು ಎಸ್ಟಿಮೇಟ್ ಆಗಿಟ್ಕೊಂಡು ಟೈಮ್ ನ ಒಂದು ಪ್ಲಾನ್ ಮಾಡಿ ಅಂತ ಈಗಾಗಲೇ ಅಧಿಕಾರಿಗಳಿಗೆ ಆದೇಶ ಮಾಡಿದ್ರು. ಅದ್ರ ಪ್ರಕಾರ ಮಾಡ್ತೀವಿ ಅಂತಾನೆ ಹೇಳಿದರೆ ಅವರು ವರ್ಕೌಟ್ ಮಾಡ್ತಿದ್ದಾರೆ. ಬಟ್ ಆಸ್ ಆಫ್ ನಾವು ಈಗ ಏನಾಗಿದೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇವತ್ತು 20ನೇ ತಾರೀಕು ನಾನು 12 ದಿನ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳಿದ್ವಿ. ಯಾಕಂದ್ರೆ ಸುಮ್ಮನೆ ಬೇರೆ ಬೇರೆ ಒಂದು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈಗ ಮತ್ತು ಇಂಟರ್ನೆಟ್ ಈಗ ಈ ರಾಷ್ಟ್ರೀಯ ಹೆದ್ದಾರಿಗೆ ರಾಜ್ಯ ಹೆದ್ದಾರಿಗೆ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಓಡೋದ್ರಿಂದ 3 ದಿನ ಕಾಲ ಇದೆ. ನಿಮ್ಗೆ ಫುಲ್ ಆಗುತ್ತೆ 3 ದಿನಕ್ಕೆ ಟಿಪ್ ಹೆವಿ ಕಟ್ಟಡ ಆಗಿದೆ. ಸರ್ಕಾರದ ಅನಾನಂತ ಜನಗಳ ಈಗ ಅದಕ್ಕೆ ನಾವು ಸಮಸ್ಯೆಗಳಿಗೆ ದಾರಿ ಮಾಡ್ತಿರ್ತದೆ. ಸೊ ಹಂಗಾಗಿ ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ. ಸೊ ಈಗ ಎಕ್ಸಾಮ್ ಮಾರ್ಚ್ 31 ಭವಿಷ್ಯ ಎಲ್ಲಾ ಕಡೆ ಇದೆ. ಜೊತೆಗೆ SSLC ಎಕ್ಸಾಮ್ ಶುರುವಾಗಿದೆ. ಸೊ ಹಂಗಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ರಕ್ಷಣೆ ದೃಷ್ಟಿಯಿಂದ ಸೊ ಅದನ್ನ ಈಗ ನಾವು ಸ್ಟ್ರಿಕ್ಟ್ ಆಗಿ ಈ ಒಂದು ಏನ್ ರಸ್ತೆಗಳಲ್ಲಿ ಓಡಾಡೋದನ್ನ ಸ್ವಲ್ಪ ಕಟ್ ಡೌನ್ ಮಾಡ್ಲಿಕ್ಕೆ ಆದೇಶ ಮಾಡ್ಬೇಕಂತ ಮಾಡಿದೀವಿ. ಅದೇ ರೀತಿಯಲ್ಲಿ ಜೊತೆಗೆ ಮುಂದುವರೆದು ಈ ಏನು ಒಂದು ಮಾತಾಡ್ತಾ ಮೊನ್ನೆ ಯಾರೋ ಒಬ್ರು ವಿರಾಟ್ ಸರ್ ಹೇಳಿದ್ದಾರೆ, ನಮ್ಮ ಪ್ರೆಷರ್ ಏನು ನಾವು ನಡೆಸೋಂತ ಪ್ರೆಷರ್ ಇಂದ 150 ಲಾರಿ ಬರ್ತದೆ ಅಂತ ಏನೋ ಹೇಳಿದ್ದಾರೆ. 150 ಲಾರಿ ಬರಂಗಿದ್ರೆ ಇವ್ರು ಬಂದು ಬೇಕಾದ್ರೆ ಅದನ್ನ ಲೆಕ್ಕ ಹಾಕ್ಲಿ. ಯಾವ ಪ್ರೆಷರ್ ಇಂದ 150 ಲಾರಿ ಲೋಡ್ ಬರಕ್ಕಾಗಲ್ಲ ಒಂದು ದಿನಕ್ಕೆ. ಏನ್ ನಮ್ಗೆ ಪರ್ಮಿಟ್ ಇದೆ, ಏನ್ ನಮ್ಗೆ ಕ್ರಷಿಂಗ್ ಪರ್ಮಿಷನ್ ಇದೆ ಸರ್ಕಾರದಿಂದ, ಏನ್ ನಾವು ರಾಯಲ್ಟಿ ಕಟ್ಟಿ ತಗೊಂಡಿರ್ತೀವಿ, ಆ ರಾಯಲ್ಟಿ ಸ್ಲಿಪ್ ಮುಖಾಂತರ ಪರ್ಮಿಟ್ ಮುಖಾಂತರನೇ ಬರ್ಬೇಕು ಇರುತ್ತೆ. ಏನ್ ನಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಳಿ ಇವ್ರ ತರ ದುರುಪಯೋಗ ಪಡಿಸ್ಕೊಳ್ಳೋ ಅಂತ ಅವಶ್ಯಕತೆ ನಮ್ಗಿಲ್ಲ. ಯಾಕಂದ್ರೆ ಈ ಒಂದು ಬ್ಲಾಕ್ ಗ್ರಾನೈಟ್ ಏನು ವೇಸ್ಟ್ ನ ತೆಗೆಯಕ್ಕೆ ಪರ್ಮಿಷನ್ ಇಲ್ಲಿ ಪರ್ಮಿಟ್ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡೋದೇ 2021-22ರಲ್ಲಿ. ಸೊ ಹಂಗಾಗಿ ಇವ್ರ ಆಡಳಿತ ಅವಧಿಯಲ್ಲೇ ಅದು ಶುರು ಆಗಿರೋದು. ಸೊ ಹಂಗಾಗಿ ಅದು ಇವತ್ತು ಹೆಚ್ಚೆ ಜಾಸ್ತಿ ಆಗಿದೆ. ಮತ್ತೆ ಅದಕ್ಕೆ ಏನ್ ಕಾರಣಗಳನ್ನ ನಾವು ಖಂಡಿತವಾಗ್ಲೂ ಹುಡುಕ್ಬೇಕಾಗಿದೆ. ಯಾಕಂದ್ರೆ ಮಧ್ಯದಲ್ಲಿ ಒಂದ್ ಕಾಲದಲ್ಲಿ ಅದಕ್ಕೆ ಯಾವುದೇ ತರದ ಡಿಮ್ಯಾಂಡ್ ಇರಲಿಲ್ಲ. ಈಗ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಇಷ್ಟು ಲಾರಿಗಳು ಬರ್ತಿದೆ ಅನ್ನೋದು ಒಂದು ತನಿಖೆಯಲ್ಲಿ ಹೇಳ್ತಿರೋಂತ ವಿಚಾರ. ಸೊ ಹಂಗಾಗಿ ಏನಿದೆ ವಿಚಾರ ಅನ್ನೋದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಆ ಒಂದು ತಪ್ಪಿತಸ್ಥರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಬೇಕು ಅನ್ನೋದು ನಾನು ಆಗ್ಲೇ ಎಲ್ಲಾ ಅಧಿಕಾರಿಗಳಿಗೂ ಆದೇಶ ಮಾಡಿದೆ. ರಸ್ತೆ ಅಪಘಾತ ಆಗಿ ಸ್ಕೂಲು ಮಕ್ಕಳು 7 ಜನಕ್ಕೆ ಗಾಯಗಳಾಗಿ ಜೊತೆಗೆ ಆಟೋ ಡ್ರೈವರ್ ಅವರು ಸ್ವಲ್ಪ ಏಟ್ಗಳಾಗಿರೋದ್ರ ವಿಚಾರವಾಗಿ ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈಗಾಗಲೇ ನೀವೆಲ್ಲ ನೋಡಿದ್ದೀರಿ, ಅದ್ರ ಬಗ್ಗೆ ವರದಿ ಮಾಡಿದ್ದೀರಿ ಏನೇನಾಗಿದೆ ಅವರಿಗೆ ಅಂತ. ನನ್ನ ವಿಚಾರ ಏನು ಅಂದರೆ, ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ಅಂದರೆ DC ಅವ್ರ ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ತಾಲೂಕು ಆಡಳಿತದವರ ಗಮನಕ್ಕೂ ಬಂದಿದೆ. ನಾವು ಏನು ಹೇಳ್ತಿದ್ದೀವಿ, ಈಗ ಅಲ್ಲಿ ಏನು ಲಾರಿಗಳು ಓಡಾಡ್ತೇವೆ, ಏನಕ್ಕೆ ಓಡಾಡ್ತಿದ್ದೇವೆ, ಯಾವ ಮೆಟೀರಿಯಲ್ಸ್ ಎಲ್ಲಿಂದ ಬಂದಿದೆ ಅಂತ. ಯಾಕಂದರೆ ಇವತ್ತು ಅಲ್ಲಿ ಬರ್ತಿರೋಂಥ ಮೆಟೀರಿಯಲ್ಸು ಬ್ಲ್ಯಾಕ್ ಗ್ರಾನೈಟ್ ವೇಸ್ಟು. ಅದಕ್ಕೆ ನಾನು ಮೈನ್ಸ್ ಅವ್ರಿಗೆ ಮಾತಾಡಿದಾಗ ಅವರು ಅದಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ, ಲಿಫ್ಟ್ ಮಾಡಲಿಕ್ಕೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅದಿರೋದ್ರಿಂದ ಪರ್ಮಿಟ್ ಇರೋದ್ರಿಂದ ಏನು ಉದ್ದೇಶಕ್ಕೆ ಅಂತ ಕೊಟ್ಟಿದ್ದೀರಾ ಫಸ್ಟು ತಿಳ್ಕೊಬೇಕು. ಎರಡನೇದು ಟನ್ನೇಜು ಕರೆಕ್ಟಾಗಿ ಹಾಕ್ಬೇಕು. ಯಾಕಂದರೆ ಇವತ್ತು ಓವರ್ ಲೋಡಿಂಗ್ ಆಗ್ತಿದೆ, ಜೊತೆಗೆ ಅಲ್ಲಿ ಸಿಕ್ಕಾಪಟ್ಟೆ ಲಾರಿಗಳು ಓಡಾಡ್ತಿದ್ದಾವೆ. ಅವು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರೋಂಥದ್ದು ಅಲ್ಲ ಅನ್ನೋದು ಈಗ ನನಗೆ ಮೇಲ್ನೋಟಕ್ಕೆ ಬಂದಿರೋಂಥ ಮಾಹಿತಿಗಳು. ಯಾಕಂದರೆ ನಮ್ಮ ತಾಲೂಕಲ್ಲಿ ನಡ್ತಕ್ಕಂಥದ್ದು ವೈಟ್ ಸ್ಟೋನ್ ಲಾರಿ, ಅದೆಲ್ಲ ಇರುವಾಗ ಲಾರಿಗಳು ಅಲ್ಲಿ ನಮ್ಮಲ್ಲಿ ನಾವು ಪರ್ಮಿಟ್ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಯಾವುದೇ ಥರದ ಸಮಸ್ಯೆಗಳು ಕಂಡುಬಂದಲ್ಲಿ ಅದನ್ನು ನಾವು ತಕ್ಷಣ ನಿರ್ದೇಶಕರವಾಗಿ ಕ್ರಮ ತಗೊಳ್ಳಿ ಅಂತ ಈಗಾಗಲೇ ಆದೇಶ ಮಾಡಿದ್ದೀನಿ. ಜೊತೆಗೆ ಪೊಲೀಸ್ ಇಲಾಖೆಯವ್ರಿಗೂ ನಾನು ಇವತ್ತು ನಿನ್ನೆ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ, ಯಾವುದೇ ಹಿಂದೆ ಮುಂದೆ ಯಾವುದೇ ಥರದ ಇನ್ಫ್ಲುಯೆನ್ಸ್ಗಳಿಗೂ ಒಳಗಾಗದೆ ಈ ಏನೋ ಓವರ್ ವೆಯ್ಟು ಮತ್ತು ಟನ್ನೇಜ್ಗಳು ಮತ್ತು ಓವರ್ ಸ್ಪೀಡಿಂಗು ಈ RTO ಅವ್ರಿಗೂ ಕೂಡ ಅದರಲ್ಲಿ ಅವ್ರಿಗೂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ತಡಿಬೇಕು. ಜೊತೆಗೆ ಏನು ಸ್ಕೂಲ್ ಅವರ್ಸ್ ಅನ್ನೋದಿದೆ ಅದರಲ್ಲಿ ಆದಷ್ಟು ಲಾರಿಗಳನ್ನ ತಡೆಯೋಕ್ಕೆ ಅವಕಾಶ ಮಾಡಿ ಅಂತ ಹೇಳಿದ್ವಿ. ಯಾಕಂದರೆ ಈಗಾಗಲೇ ಇವತ್ತು ನಾನು ಬರ್ಬೇಕಾದ್ರೆ ನೋಡಿದಾಗ ಬ್ಯಾರಿಕೇಡ್ಗಳು ಹಾಕಿದ್ದಾರೆ 2-3 ಕಡೆ ಕಗ್ಲದ ಹತ್ರ ಮತ್ತು ಇನ್ನು ಮುಂದೆ ಎಲ್ಲ ಒಂದು 2 ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಬ್ಯಾರಿಕೇಡ್ ಹಾಕೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಆದರೂ ಕೂಡ ಓವರ್ ಸ್ಪೀಡಿಂಗ್ ಅನ್ನೋದು ಒಂದು ಕಂಪ್ಲೇಂಟ್ ಏನಿದೆ ಇತ್ತೀಚೆಗೆ, ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ನಿಗಾ ವಹಿಸಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಲಾರಿಗಳನ್ನ ಯಾವುದೇ ಥರದ ಒಂದು ಸರಿಯಾಗಿ ಅಂದರೆ ಓವರ್ ವೇಟು ಮತ್ತು ಓವರ್ ಸ್ಪೀಡಿಂಗ್ ಅನ್ನೋ ಸಮಯದಲ್ಲಿ ಹಿಂದೆ ಮುಂದೆ ನೋಡಿ ಸೀಸ್ ಮಾಡಿ ಅಂತ ಆದೇಶ ಮಾಡಿದ್ದೀವಿ. ಈಗಾಗಲೇ
ಅದನ್ನು ಈ DYSP ಅವ್ರ ಗಮನಕ್ಕೆ ತಂದಿದ್ದೀವಿ, SP ಅವ್ರ ಗಮನಕ್ಕೆ ತಂದಿದ್ದೀನಿ. ಜೊತೆಗೆ ತಹಸೀಲ್ದಾರು ಮತ್ತು ನಮ್ಮ ಮೈನ್ಸ್ ಅವರು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದು ನಮ್ಮ ತಾಲೂಕಲ್ಲಿ ತಾಲೂಕು ಮಟ್ಟದಲ್ಲಿ ಆಗೋಂಥ ಒಂದು ಕೆಲಸಗಳನ್ನ ಮಾಡಬೇಕು ಸ್ಟ್ರಿಕ್ಟಾಗಿ ಅಂತ ಹೇಳಿದ್ವಿ. ಸೊ ಹಂಗಾಗಿ ಈಗ ಆಗಲೇ ಇವತ್ತು 3 ದಿನದಿಂದ ಲಾರಿಗಳು ನಿಂತಿದೆ. ಈಗ ಇನ್ನೇನು ಪರೀಕ್ಷೆ ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳೇ ಫಾಸ್ಟಾಗಿ ಹೋಗೋಂಥ ಒಂದು ಸನ್ನಿವೇಶಗಳು ಇರ್ತವೆ. ಯಾಕಂದರೆ ಕೆಲವು ಇನ್ನೂ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಿರೋದು ಮಾಡ್ತಿರೋದ್ರಿಂದ ಅವುಗಳು ಒಂದು ಸ್ವಲ್ಪ ಬೇಜಾರು ಹಾಕ್ಬೋದು ವಿದ್ಯಾರ್ಥಿಗಳು ಬೇಗ ಹೋಗೋದು ಸ್ಕೂಲ್ಗೆ ಅಂತ. ಸೊ ಹಾಗಾಗಿ ಅದಕ್ಕೆ ಇನ್ನು 15 ದಿನದವರೆಗೆ ಎಕ್ಸಾಮ್ ಮುಗಿಯೋರಿಗೆ ಅದೇ ಥರದ ಲಾರಿಗಳನ್ನ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಬಿಡಬೇಡಿ ಅನ್ನೋದು ನನ್ನ ಒಂದು ಆದೇಶ. ಯಾಕಂದರೆ ಈಗ ಸುಮ್ಮನೆ ಅದನ್ನ ಮಾಡೋದ್ರಿಂದ ತಿರ್ಗಾ ನಾಳೆ ಇನ್ನೇನಾದ್ರು ಹೆಚ್ಚು ಕಮ್ಮಿ ಹಾಕಿ ಅವಕಾಶಗಳು ಕೊಡ್ಬೋದು. ಸೊ ನಾವು ಆಮೇಲೆ ಆದ ನಂತರ ಒಂದು ಸರ್ವೆ ಮಾಡಿ ಆ ರಸ್ತೆಗಳಲ್ಲಿ ಯಾವ ಥರ ಓಡಾಡ್ತಿದ್ದಾವೆ ಲಾರಿಗಳು, ಎಷ್ಟು ಬರ್ತಾವೆ ಅನ್ನೋದನ್ನು ನೋಡಿ ಅದನ್ನ ಕಟ್ ಡೌನ್ ಮಾಡಲಿಕ್ಕೆ ನಾವು ಈಗಾಗಲೇ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾಕಂದರೆ ಈಗ ಏಕ್ದಮ್ ಅದನ್ನ ಸರ್ವೆ ಮಾಡಿದರೆ ಸುಮ್ಮನೆ ನಿಲ್ಸೋಕ್ಕಿಂತ ಏನಾಗಿದೆ, ಎಷ್ಟು ಓಡ್ತವೆ, ಏನು ಓವರ್ ವೆಯ್ಟು, ಆಮೇಲೆ ಲಾರಿಗಳು ಎಷ್ಟು ಬರ್ತಾವೆ, ಎಲ್ಲದಕ್ಕೂ ಪರ್ಮಿಟ್ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡಿ ಅಂತ. ಈಗ ಲಾಸ್ ಆಗ್ತಿದೆ ಅಂತ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಿಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ವಿರಾಮ ಮಾಡಿ ಕೂತು ಮಾತಾಡಿ ನಿಮ್ದೇನು ಬಗೆಯ ಸಮಸ್ಯೆಗಳಿದೆ ಬಗೆಹರಿಸ್ಕೊಳ್ಳಿ ಅಂತ. ಅದು ಕೂಡ ಏನು ಮಾತಾಡಿದೆ ಸುಮ್ಮನೆ ಕೂತ್ಕೊಂಡು ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳೋದು ನಾವು ಸಮಸ್ಯೆನ ಬಗೆಹರಿಸ್ಬೇಕಾರೆ. ಈಗ ಅವರು ಹೇಳಿಲ್ವ ಆಂಬುಲೆನ್ಸು ನೀವು ಅವಾಗ ಕೊಟ್ಟಿರಿ ಯಾಕೆ ಅದು ಆ ಥರ ಕಾನೂನವರು ಹೇಳ್ಬೇಕಲ್ಲ ಏನಾಗಿದೆ ಏನು. ಈಗ ರಷ್ಯಾಲು ಬೆಳಗ್ಗೆ ಅದೇ ಪೇಪರ್ ನೋಡ್ತಿದ್ವು, ಅದು ಹೋಯ್ತು. ಈ ಭಾರಿ ಸಮಸ್ಯೆ ಇದು. ಈಗ ನಮಗೇನೆ ಪೆಟ್ರೋಲ್ ಡೀಸೆಲ್ ಸಿಗ್ತದೆ ಅನ್ನೋದೇ ಡೌಟ್. ಈಗ ಈಗಾಗಲೇ ನಮಗೆ ರಿಸ್ಟ್ರಿಕ್ಟೆಡ್ ಸಪ್ಲೈ ಮಾಡ್ಬಿಟ್ಟರು. ಮುಂಚೆ ಕ್ರೆಡಿಟ್ ಕೊಡೋರು ಪೆಟ್ರೋಲ್ ಬಂಕ್ ಡೀಲರ್ಸ್ಗೆ 5 days ಕ್ರೆಡಿಟ್ ಅಂತ ಕೊಡೋರು. ಅಂದರೆ ಸೋಮವಾರ ಬಂದಿದ್ದವರಿಗೆ ಶುಕ್ರವಾರ ಕಟ್ಬೋದಾಗಿದೆ. ಈಗ ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಾರೆ. ಬಿಕಾಸ್ ಅದು ಬರ್ತಿದ್ರಿಂದ ತುಂಬ ಜನ ತಗೋತಿದ್ರು, ಸೇಲ್ ಆಗೋದು ಸ್ಟಾಕ್ ಇಟ್ಕೊತಿದ್ರು, ಸೇಲ್ ಆದಮೇಲೆ ಇದು ಮಾಡೋರು. ಸೊ ಹಾಗಾಗಿ ಈಗ ಅದನ್ನು ಸ್ಟಾಪ್ ಮಾಡೋದು ನಾನು ಶುಕ್ರವಾರ ಸೋಮವಾರನೇ ಎಲ್ಲ